ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಸಿಗ್ತಾ ಇದೆ, ಪಟ್ಟಣಗೆರೆ ಶೆಡ್ನ ಮಾಲೀಕರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಮುಂದುವರೆದ ಭಾಗವಾಗಿ. ಈಗ ಮತ್ತೋರ್ವ ಆರೋಪಿಯನ್ನ ಅರೆಸ್ಟ್ ಮಾಡೋದರ ಜೊತೆಗೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈ ಒಂದು ಕೇಸ್ ಯಾವ ಹಂತವನ್ನ ತಲುಪುತ್ತೆ, ಇನ್ನು ಯಾರ್ಯಾರ ಬಂಧನ ಆಗುತ್ತೆ, ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನೋದು ಸಹಜವಾಗಿ ಈಗ ಪ್ರಶ್ನೆ ಆಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಸುತ್ತ ಅನುಮಾನದ ಹುತ್ತ. ರೇಣುಕಾಸ್ವಾಮಿ ಕೊಲೆಗೆ ಅಶ್ಲೀಲ ಸಂದೇಶ ಒಂದೇ ಕಾರಣವಾ ಅಥವಾ ಬೇರೆ ಕಾರಣ ಇದೆಯಾ? ಪ್ರಕರಣದ ಹಿಂದೆ ಡ್ರಗ್ಸ್ ಟ್ಯಾಬ್ಲೆಟ್ ನಂಟಿದೆಯಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಈ ರೀತಿಯ ಚರ್ಚೆ ಆಗ್ತಾ ಇರೋದು. ಈ ಹಿಂದೆ ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಅವರು ಕೆಲಸ ಮಾಡ್ತಾ ಇದ್ರು. ರೇಣುಕಾಸ್ವಾಮಿ ಜೊತೆಗೆ ನಟ ದರ್ಶನ್ ಟೀಮ್ಗೆ ಒಡನಾಟ ಇತ್ತ ಹಾಗಿದ್ರೆ ಡ್ರಗ್ಸ್ ಲಿಂಕ್ ಕೂಡ. ಚಿತ್ರದುರ್ಗದಲ್ಲಿ ಡ್ರಗ್ಸ್ ಟ್ಯಾಬ್ಲೆಟ್ ಸರಬರಾಜು ಮಾಡ್ತಾ ಇದ್ದ ವಿಚಾರ. ಸೊ ನೋಡಿ, ಒಂದೊಂದೇ ವಿಚಾರಗಳು ಹೇಗೆ ಆಚೆ ಬರ್ತಾ ಇದೆ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆಗೆ ಅಶ್ಲೀಲ ಸಂದೇಶ ಒಂದೇ ಕಾರಣವಾ ಅಥವಾ ಇನ್ನೂ ಏನಾದರೂ ಇದೆಯಾ ಅಂತ ನೋಡಿದಾಗ ಪ್ರಕರಣದ ಹಿಂದೆ ಡ್ರಗ್ಸ್ ಟ್ಯಾಬ್ಲೆಟ್ ನಂಟಿನ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಈ ರೀತಿ ಚರ್ಚೆ ಆಗ್ತಾ ಇರೋದು. ಈ ಹಿಂದೆ ಇದೇ ಕೊಲೆಯಾದ ರೇಣುಕಾಸ್ವಾಮಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ. ರೇಣುಕಾಸ್ವಾಮಿ ಜೊತೆಗೆ ನಟ ದರ್ಶನ್ ಟೀಮ್ಗೆ ಒಡನಾಟ ಇತ್ತು ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಡ್ರಗ್ಸ್ ಟ್ಯಾಬ್ಲೆಟ್ ಸರಬರಾಜು ಬಗ್ಗೆ ಚರ್ಚೆ ಆಗ್ತಾ ಇರೋದು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿಂದ, ಅಂದ್ರೆ ಕೊಲೆಯಾದಂತಹ ರೇಣುಕಾಸ್ವಾಮಿ ಇದೇ ಶೆಡ್ನಲ್ಲಿ ಕೊಲೆಯಾಗಿದ್ದು. ಈಗಷ್ಟೇ ಮಾಲೀಕರನ್ನು ಕೂಡ ಮಾತಾಡಿಸ್ತಾ ಇದ್ರು ಧ್ರುವ. ಆ ಮಾಲೀಕರು ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡ್ರು. 30 ವರ್ಷದಿಂದ ಆ ಶೆಡ್ ಅನ್ನ ಬಾಡಿಗೆ ಕೊಟ್ಟಿದ್ದೇನೆ ಅನ್ನೋದು ಒಂದ್ ಕಡೆ ಆದ್ರೆ, ಈಗ ಡ್ರಗ್ಸ್ ಲಿಂಕ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಕೇವಲ ಅಶ್ಲೀಲ ಸಂದೇಶದ ಕಾರಣ ಮಾತ್ರ ಅಲ್ಲ. ಸೊ ಓವರ್ ಆಲ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಧ್ರುವ? ಎಸ್ ಶ್ರೀಪಾದ್, ಪಟ್ಟಣಗೆರೆಯ ಇದೇ ಒಂದು ಶೆಡ್ನಲ್ಲಿ ಸದ್ಯ ಆತನನ್ನ ಕೊಲೆ ಮಾಡಿರುವಂಥದ್ದು. ನಾನು ನೇರವಾಗಿ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಸದ್ಯ ಇಲ್ಲಿಗೆ ಪೊಲೀಸರು ಬೆಳಗ್ಗೆನೆ ವಿಸಿಟ್ ಮಾಡಿ ಶೆಡ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇದು ಇಂಪ್ಯಾಕ್ಟ್ ಆಗ್ರೋಟೆಕ್ ಲಿಮಿಟೆಡ್ ಎನ್ನುವಂತ ಶೆಡ್. ಕಿರಣ್ ಎಂಬುವವರಿಗೆ ಸದ್ಯ ಇದನ್ನ ಬಾಡಿಗೆಗೆ ಕೊಟ್ಟಿದ್ರು. ಜಯಣ್ಣ ಅವರು ಲೀಸ್ಗೆ ಕೊಟ್ಟಿದ್ರು. ಕಳೆದ 30 ವರ್ಷದಿಂದ ಈ ಶೆಡ್ ಅನ್ನ ನಡೆಸ್ತಾ ಇದ್ರು. ಇದು ಈ ವೆಹಿಕಲ್ ಎಲ್ಲ ಸೀಸ್ ಮಾಡ್ತಾರೆ ನೋಡಿ, ಅವನ್ನೆಲ್ಲ ಇದರ ಸಾಲವನ್ನ ವಸೂಲಿ ಆಗಿಲ್ಲಲ್ಲ ಅಂತ ವೆಹಿಕಲ್ ಗಳನ್ನ ತಂದು ಇದೇ ಶೆಡ್ ನಲ್ಲಿ ಇಡ್ತಾರೆ. ಸದ್ಯ ಈ ಶೆಡ್ ಅನ್ನ ಪೊಲೀಸರು ಬೆಳಗ್ಗೆ ಬಂದು ಪರಿಶೀಲನೆ ನಡೆಸಿ ಸೀಸ್ ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಪೊಲೀಸರ ಸೆಕ್ಯೂರಿಟಿ ಕೂಡ ಇದೆ. ಯಾವತ್ತು ಆ ಘಟನೆ ನಡೀತು ನೋಡಿ, ಅವತ್ತು ಇದೇ ಒಂದು ಶೆಡ್ ನಲ್ಲಿ ವಿನಯ್ ಅವರು ಬಂದಿದ್ರು ಎನ್ನುವಂತಹ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ನಾವು ಜಯಣ್ಣ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು, ನನಗೆ ಇವತ್ತು ಬೆಳಗ್ಗೆ ಮಾಹಿತಿ ಬಂತು, ನಾನು ಮಾಧ್ಯಮ ಟಿವಿಯನ್ನ ನೋಡೇ ನನಗೆ ಗೊತ್ತಾಯ್ತು. ಪೊಲೀಸರು ಒಂದು ವೇಳೆ ನನ್ನನ್ನ ತನಿಖೆಗೆ ಕರೆದ್ರೆ ನಾನು ಹೋಗ್ತೀನಿ ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ನೀಡಿದ್ರು. ಆದ್ರೆ ಭರತ್ ಇವರು ACP ಭರತ್ ಅವರ ತಂಡ ಇಲ್ಲಿ ಬಂದು ಸದ್ಯ ಪರಿಶೀಲನೆಯನ್ನು ನಡೆಸಿ ಈ ಒಂದು ಶೆಡ್ ನ ಸದ್ಯ ಸೀಸ್ ಮಾಡಿದ್ದಾರೆ. ಈ ಶೆಡ್ ನಲ್ಲಿ ಒಂದ್ ವೇಳೆ ಏನಾದರೂ ಘಟನೆ ನಡೆದಿತ್ತು ಅಂತ ಆದ್ರೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು, CCTVಯನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಅದನ್ನ ಪರಿಶೀಲಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಅದರ DVR ಸಿಕ್ಕಿದ್ಯಾ ಅದನ್ನ ತೆಗೆದುಕೊಂಡು ಹೋಗಿ ಅದನ್ನ ಪರಿಶೀಲನೆ ನಡೆಸಿ ಅದಾದ ನಂತರ ಗೊತ್ತಾಗುತ್ತೆ. ಅಂದ್ರೆ ಅದು ಇನ್ನು ಇದೆಯಾ ಇಲ್ವಾ ಎನ್ನುವಂಥದ್ದು, ಡಿಲೀಟ್ ಆಗಿರ್ಬೋದಾ ಎನ್ನುವಂತ ಒಂದು